ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಾಸ ಭವಿಷ್ಯದ ಈ ಒಂದು ವಿಶೇಷವಾದಂತಹ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನೋಡ್ತಾ ನೋಡ್ತಾ ಮೂರನೇ ತಿಂಗಳು, ಕ್ಯಾಲೆಂಡರ್ನ ಮೂರನೇ ತಿಂಗಳು ಬಂತು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ ನಮಗೆ ವಿಶೇಷವಾಗಿ ನಮ್ಮ ಸನಾತನಿಗಳಿಗೆ ಒಂದು ವರ್ಷ ಮುಗಿದು ಇನ್ನೊಂದು ವರ್ಷ ಬರತಕ್ಕಂಥದ್ದು. ಇನ್ನೇನು ಫಾಲ್ಗುಣ ಮಾಸ ಮುಗಿತಾ ಇದೆ. ಫಾಲ್ಗುಣ ಮಾಸ ಮುಗಿದು ಮತ್ತೆ ಹೊಸದಾಗಿ ಚೈತ್ರ ಮಾಸ ಶುರುವಾಗುವಂತಹ ಹೊತ್ತು, ಯುಗಾದಿ ಹಬ್ಬ. ಈಗಾಗಲೇ ಯುಗಾದಿ ಹಬ್ಬದ ವರ್ಷ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಡಿಯೋನ ನಾವು ಈಗಾಗಲೇ ಹಾಕಿದ್ದೇವೆ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಈಗಲೇ ಚಾನೆಲ್ಗೆ ಭೇಟಿ ಕೊಟ್ಟು, ಶಂಕರಾನಂದ ಟಿವಿಗೆ ಭೇಟಿ ಕೊಟ್ಟು ನಿಮ್ಮ ರಾಶಿಯ ಭವಿಷ್ಯ ವರ್ಷ ಪೂರ್ತ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಈಗ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ತಿಂಗಳು ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ 1ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ತನ್ನ ಉಚ್ಚ ಕ್ಷೇತ್ರ. ಅದೇ ರೀತಿಯಾಗಿ 14ನೇ ತಾರೀಕು 3ನೇ ತಿಂಗಳು 2026ಕ್ಕೆ ರವಿಯು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 25ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಶುಕ್ರನು ತನ್ನ ಉಚ್ಚ ಕ್ಷೇತ್ರವನ್ನ ಬಿಟ್ಟು ಮುಂದಿನ ರಾಶಿಯಾದಂತಹ ಮೇಷರಾಶಿಗೆ ತನ್ನ ಸ್ಥಾನವನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು. ಈ ಒಂದು ಸಂದರ್ಭದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ವಿಶೇಷವಾದಂತಹ ಮಾರ್ಚಿನ ತಿಂಗಳು ನಮಗೆ, ಅದರಲ್ಲೂ 19ನೇ ತಾರೀಕು 3ನೇ ತಿಂಗಳು 2026 ಅಮಾವಾಸ್ಯ ಮತ್ತು ಉಪರಿ ನಮಗೆ ಪಾಡ್ಯ ಇರೋದ್ರಿಂದ ಯುಗಾದಿ ಹಬ್ಬ. ಎಷ್ಟೊಂದು ಜನ 20ನೇ ತಾರೀಕು ಅಂತ ಅಂದ್ಕೊಳ್ತಿದ್ದೀರಿ. 20ನೇ ತಾರೀಕು ಅಲ್ಲ, 19ನೇ ತಾರೀಕೆ ಯುಗಾದಿ ಹಬ್ಬ, ಚಂದ್ರ ದರ್ಶನ ಎಲ್ಲವೂ ಆಗ್ತಕ್ಕಂಥದ್ದು. ಸೊ ಹಾಗಾಗಿ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಬೇಕಾಗಿಲ್ಲ. ಹಾಗಾಗಿ 19ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ ಯುಗಾದಿ ಹಬ್ಬ. ನಾವು ಮಾಡ್ತಾ ಇರೋದಲ್ಲ, ಒಂದು ವಿಶೇಷವಾಗಿ ಪ್ರಕೃತಿಯೇ ಮಾಡ್ತಾ ಇರತಕ್ಕಂಥದ್ದು. ಇಷ್ಟೆಲ್ಲಾ ವಿಶೇಷತೆಗಳ ನಡುವೆ ನಮಗೆ ಬರ್ತಕ್ಕಂಥದ್ದು ಗ್ರಹಣ. ಈಗ ಮೊನ್ನೆ ಅಮಾವಾಸ್ಯೆಯಲ್ಲಿ ನಡೆದಂತಹ ಗ್ರಹಣವು ನಮ್ಮ ಭಾರತಕ್ಕೆ ಗೋಚಾರವಾಗಿರ್ಲಿಲ್ಲ. ಗ್ರಹಣದ ಆಚರಣೆಯನ್ನು ಸಹ ನಾವು ಮಾಡ್ಲಿಲ್ಲ, ಕಾರಣ ನಮಗೆ ಗೋಚಾರ ಇಲ್ಲ ಅಂತ. ಆದ್ರೆ ಪ್ರಕೃತಿಯ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಅದೆಲ್ಲ ಒಂದು ನಡೀತಕ್ಕಂತಹದ್ದೇ ಆಗಿರುತ್ತೆ, ಅದು ಬೇರೆ ವಿಚಾರ. ಆದ್ರೆ 3ನೇ ತಾರೀಕು 3ನೇ ತಿಂಗಳು 2026 ಪೌರ್ಣಮಿ ತಿಥಿಯಂದು ನಡೀತಾ ಇರ್ತಕ್ಕಂತಹ
ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಕರ್ನಾಟಕ ಬೆಂಗಳೂರಿನಲ್ಲೂ ಸಹ ಅದು ಗೋಚರವಾಗುತ್ತೆ. ನೋಡಿ, ಒಂದು ಅವತ್ತು ಇರ್ತಕ್ಕಂತಹದ್ದು ಸೂರ್ಯೋದಯದ ಹೊತ್ತಿಗೆ ಮಖಾ ನಕ್ಷತ್ರ, ಅದಾದ ನಂತರ ಪುಬ್ಬಾ ನಕ್ಷತ್ರ ಶುರುವಾಗ್ತದೆ. ಪುಬ್ಬಾ ನಕ್ಷತ್ರ ಎರಡನೇ ಪಾದ ಕರ್ಕಾಟಕ ಲಗ್ನದಲ್ಲಿ ಗ್ರಹಣವು ಶುರುವಾದ್ರೆ ಸಿಂಹ ಲಗ್ನಕ್ಕೆ ಮುಗಿಯತ್ತೆ. ಸುದೀರ್ಘವಾಗಿ ಒಂದು 3 ಗಂಟೆಗಳ ಅವಧಿ ಈ ಒಂದು ಗ್ರಹಣದ ಸಮಯ ನಡೆಯುವಂಥದ್ದು. ಸ್ಪರ್ಶಕಾಲ, ಚಂದ್ರಗ್ರಹಣದ ಸ್ಪರ್ಶಕಾಲವು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರವಾಗಿ 3 ಗಂಟೆ 13 ನಿಮಿಷಕ್ಕೆ ಶುರುವಾಗುತ್ತೆ. ನಿಮೀಲನ ಕಾಲವು 4 ಗಂಟೆ 44 ನಿಮಿಷಕ್ಕೆ ಮತ್ತು ಗ್ರಹಣದ ಮಧ್ಯಕಾಲವು 5 ಗಂಟೆಗೆ, ಉನ್ಮೀಲನ ಕಾಲವು 5 ಗಂಟೆ 33 ನಿಮಿಷಕ್ಕೆ ಮತ್ತು ಗ್ರಹಣದ ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ. 6 ಗಂಟೆ 47 ನಿಮಿಷಕ್ಕೆ ಗ್ರಹಣದ ಮೋಕ್ಷ ಕಾಲ ಆಗ್ತದೆ. ನೋಡಿ, ಇಲ್ಲಿ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೇನು ಗ್ರಹಣ ಮತ್ತು ನಿಮೀಲನ ಕಾಲ, ಅದೇ ರೀತಿ ಮಧ್ಯಕಾಲ, ಉನ್ಮೀಲನ ಕಾಲ ಮತ್ತು ಮೋಕ್ಷ ಕಾಲ. ಸ್ಪರ್ಶಕಾಲ ಅಂತ ಹೇಳಿದಾಗ ಚಂದ್ರನ ಕಿರಣಗಳು ಭೂಮಿಗೆ ಬರುವುದನ್ನ ತಡೆಯುವ ಪ್ರಥಮ ಹಂತ. ನಿಮೀಲನ ಕಾಲ ತಡೆದಾಯ್ತು. ಮಧ್ಯಕಾಲ ಸಂಪೂರ್ಣವಾಗಿ ಚಂದ್ರನನ್ನ ಮರೆ ಮಾಡಿದ್ದಾಯ್ತು. ಉನ್ಮೀಲನ ಕಾಲ ಬಿಡ್ತಾ ಬಂತು. ಮೋಕ್ಷ ಕಾಲ ಸಂಪೂರ್ಣ ಬಿಟ್ಟು ಹೋಯ್ತು. ಈ ರೀತಿಯಾಗಿ 4 ಭಾಗಗಳನ್ನಾಗಿ ನಾವು 5 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಭಾಗ ಮಾಡ್ಕೊಂಡ ಸಂದರ್ಭದಲ್ಲಿ ಎಲ್ರಿಗೂ ಅನ್ನಿಸುತ್ತೆ, ಅಲ್ಲ ಮಧ್ಯಾಹ್ನ 3 ಗಂಟೆ 33 ನಿಮಿಷಕ್ಕೆ ನಮಗ್ ಚಂದ್ರ ಎಲ್ಲಿರ್ತಾನೆ ಅಂತ ಕಾಣಿಸೋದಿಲ್ಲ ಅಲ್ವಾ? ಹಾಗಾದ್ರೆ ನಾವು ಚಂದ್ರಗ್ರಹಣ ನಮ್ಗೆ ಗೋಚಾರವಾಗ್ತಾ ಇಲ್ಲ ಅನ್ನೋ ಭಾವ ಎಲ್ರಿಗೂ ಬರುತ್ತೆ. ಆದ್ರೆ ಚಂದ್ರಗ್ರಹಣ ಗೋಚಾರ ಆಗೇ ಆಗ್ತದೆ. ಹೇಗೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಸರಿಸುಮಾರು 6 ಗಂಟೆ 33 ನಿಮಿಷದ ಹೊತ್ತಿಗೆ ಚಂದ್ರೋದಯದ ಸಂದರ್ಭ ಅವತ್ತಿನ ದಿವಸಕ್ಕೆ. ಸೊ ಹಾಗಾಗಿ ಮೋಕ್ಷ ಕಾಲ ನಮ್ಮ ಕರ್ನಾಟಕದ ಎಲ್ಲಾ ಊರುಗಳಲ್ಲೂ ಕಾಣುತ್ತವೆ. ನಮ್ಗೆ ಮೋಕ್ಷಾಚರಣೆಯನ್ನು ಮಾತ್ರ ನೀವು ಮಾಡ್ಕೊಳ್ಳಿ ಸಾಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಾಗಿ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇಷ್ಟೊಂದು ಜನ ಗರ್ಭಿಣಿ ಸ್ತ್ರೀಯರು ನಾವು ಆಚೆ ಬರಬಹುದಾ ಅಂತ ಕೇಳ್ತಾರೆ, ಮತ್ತು ಮಕ್ಕಳು ಓಡಾಡಬಹುದಾ, ನಾವು ಚಂದ್ರಗ್ರಹಣವನ್ನು ನೋಡಬಹುದಾ ಅನ್ನೋದಕ್ಕೆ ನಮ್ಗೆ ಕಾಣಿಸುವುದೇ ಕೇವಲ ಮೋಕ್ಷ ಕಾಲ ಮಾತ್ರ. 6 ಗಂಟೆ 47 ನಿಮಿಷದವರೆಗೂ, ಅಂದ್ರೆ ಕೇವಲ ಒಂದು 10 ನಿಮಿಷದ ಒಳಗಡೆ, 10ರಿಂದ 15 ನಿಮಿಷದ ಒಳಗಡೆ ಅಪ್ರಾಕ್ಸಿಮೇಟ್ ನಮ್ಗೆ ಚಂದ್ರಗ್ರಹಣ ಕಾಣುತ್ತದೆ. ಆದ್ರೆ ಕಂಡ್ರೂ ಗ್ರಹಣವೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಕಾಣುತ್ತದೆ. ಆ ಮೋಕ್ಷ ಕಾಲವನ್ನ ಎಲ್ಲರೂ ಸಹ ನೋಡುವಂತಹ ವಿಚಾರಗಳು ಇರ್ತವೆ. ಜೊತೆಗೆ ನಮ್ಮ ಮಾಧ್ಯಮಗಳಲ್ಲೂ ಎಲ್ಲ ಕಡೆ ತೋರಿಸ್ತಾರೆ. ಅದನ್ನ ನೀವು ಆರಾಮವಾಗಿ ನೋಡ್ಕೋಬಹುದು. ಹಾಗಾಗಿ ಈ ಒಂದು ಮಾಸ ಭವಿಷ್ಯಕ್ಕೆ 12 ರಾಶಿಗಳೆಲ್ಲರಿಗೂ ಸಹ ಚಂದ್ರಗ್ರಹಣದ ಪ್ರಭಾವ ಬಂದಿದೆ. ಚಂದ್ರಗ್ರಹಣದ ಪ್ರಭಾವ ಬಂದಿರೋದ್ರಿಂದಾಗಿ ಏನಾಗುತ್ತೆ, ಈ ಒಂದು ತಿಂಗಳ ಮಾಸ ಭವಿಷ್ಯ ಪೂರ್ತವು ನಮಗೆ ಈ ಒಂದು ಗ್ರಹಣದ ಛಾಯೆಯಲ್ಲಿಯೇ ಕಳೆದು ಹೋಗ್ತದೆ. ನಮಗೆ ಈ ಗ್ರಹ ಸ್ಥಿತಿಗಳು ಅನುಕೂಲ ಸ್ಥಿತಿಗಳಿದ್ದಾವೆ, ಅನಾನುಕೂಲ ಸ್ಥಿತಿಗಳಿದ್ದಾವೆ ಅಲ್ಲ. ಇವತ್ತೊಂದು ತಿಂಗಳು ನೀವು ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥದ್ದೇ ಗ್ರಹಣದ ಫಲ. ಯಾಕೆ ಅಂತಂದ್ರೆ ನಮಗೆ ಗೋಚಾರವಾಗ್ತಾ ಇರತಕ್ಕಂತಹ ಚಂದ್ರಗ್ರಹಣ. ಹಾಗಾಗಿ ಈ ಚಂದ್ರಗ್ರಹಣ ನಮ್ಗೆ ಗೋಚಾರ, ಮೋಕ್ಷಕಾಲ ಗೋಚಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಗ್ರಹಣದ ಆಚರಣೆಯ ವಿಚಾರ ಅಂತ ಬಂದಾಗ ಸಚೇಲ ಸ್ನಾನ ಒಂದು ಮನೆಗೆ ಮಾಡ್ಕೊಳ್ಬೇಕಾಗ್ತದೆ. ಗ್ರಹಣದ ನಡೆಯುವಂತಹ ಸಂದರ್ಭಗಳು ಏನು 3 ಗಂಟೆ 13 ನಿಮಿಷಕ್ಕೆ ನಮಗೆ ಇಲ್ಲಿ ಅಂತಹ ಏನಿರಲ್ಲ. ನಮ್ಗೇನಿದ್ರು 6:20 ನಂತರ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಗೆ ಹೇಗಿದ್ರು ಮಧ್ಯಾಹ್ನವೇ 12 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀವಿ. ಬಟ್ ಆದ್ರೆ ಇವಾಗ ಎಲ್ಲರೂ ಬಿಡಿ ಒಂದೊಂದು ರೀತಿನಲ್ಲಿ ಅವ್ರವ್ರ ಜೀವನಕ್ಕೆ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಗ್ರಹಣದ ಪ್ರಭಾವಗಳು ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ನೀವು ಮಾಡ್ಕೊಳ್ಬೇಕಾಗಿರೋದು ಏನು, ಗ್ರಹಣದ ದಿವಸ ಇಷ್ಟೇ. ಗ್ರಹಣದ ಪ್ರಭಾವ 1 ತಿಂಗಳ ಮಟ್ಟ ಖಂಡಿತ ನಿಮ್ಮೆಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಅದನ್ನ ತಿಳ್ಕೋಬೇಕು. ಅದ್ರ ಜೊತೆಗೆ
ವಿಶೇಷವಾಗಿ ಗ್ರಹಣದ ಈ ಸಂದರ್ಭದಲ್ಲಿ ಯಾರ್ಯಾರು ಸಾಧನೆಗೆ ಅಂತ ಕೂತ್ಕೊಳ್ತಿರಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳಿ, ಮಂತ್ರ ಸಾಧನೆಯನ್ನ ಮಾಡ್ಕೊಳ್ಳಿ. ಅದರಿಂದ ಮುಂದಿನ ಜೀವನಕ್ಕೆ ನಿಮ್ಗೆ ಅನುಕೂಲತೆಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಇದೇ ಗ್ರಹಣದ ಸಂದರ್ಭದೊಳಗಡೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಒಂದು ಆಹಾರದ ಕ್ರಮಗಳ ಬಗ್ಗೆ ಅಂತಹ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ರಹಣ ಮುಗಿದ ನಂತರದಲ್ಲಿ 6:47 ಸಚೇಲ ಸ್ನಾನ, ನೀವು ಏನ್ ಬಟ್ಟೆ ಹಾಕೊಂಡಿರ್ತೀರೋ ಆ ಬಟ್ಟೆ ಸಮೇತ ಸ್ನಾನ ಮಾಡ್ತಕ್ಕಂಥದ್ದು. ಸ್ನಾನ ಮಾಡಿ ಅದನ್ನ ಶುದ್ಧ ಮಾಡ್ಕೊಂಡು ನಿಮ್ಮ ಮನೆಗಳನ್ನೆಲ್ಲ ಶುದ್ಧ ಮಾಡ್ಕೊಂಡು ಬಿಸಿಯಾಗಿ ಊಟ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗ್ರಹಣದ ಛಾಯೆ ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಗೆ ಹೇಗೆ ಪ್ರಭಾವ ಬೀರುತ್ತೆ? ಈಗ ಮೊನ್ನೆ ಸೂರ್ಯಗ್ರಹಣಕ್ಕೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಜನ ಗೊಂದಲಗಳಿದ್ದಾವೆ. ಗುರುಗಳೇ, ಏನೋ 1, 2, 3, 4 ಅಂತ ಲೆಕ್ಕ ಹೇಳ್ತೀರಿ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ನಾವು ಹೇಳಿರ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ರಾಶಿಯು ಉದಾಹರಣೆಗೆ ಮೇಷ ರಾಶಿ ಆದರೆ ಈಗ ಗ್ರಹಣ ನಡೀತಾ ಇರತಕ್ಕಂತಹ ರಾಶಿ ಸಿಂಹ ರಾಶಿ. ನಿಮ್ಮ ರಾಶಿಯಿಂದ ಗ್ರಹಣ ನಡೆಯುತ್ತಾ ಇರುವಂತಹ ರಾಶಿಯನ್ನ ಎಣಿಸಿದಾಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಅಂದ್ರೆ 5ನೇ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಹಾಗೆಯೇ ನಿಮ್ಮ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿಯನ್ನ ಎಣಿಕೆ ಮಾಡ್ಕೋಬೇಕು. ಮೇಷ ರಾಶಿ ಅಂದ್ರೆ 5ನೇ ಮನೆ, ವೃಷಭ ರಾಶಿ ಅಂತ ಹೇಳಿದ್ರೆ ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು 4ನೇ ಮನೆ. ಈ ರೀತಿಯಾಗಿ ನಾವು ಲೆಕ್ಕ ಮಾಡಿ, ಮಿಥುನ ರಾಶಿ ಅಂದ್ರೆ 3, ಕಟಕ ಅಂದ್ರೆ 2, ಸಿಂಹ ಅಂತ ಹೇಳಿದ್ರೆ ರಾಶಿಯಲ್ಲೇ ಅಂದ್ರೆ 1ನೇ ಮನೆಯಲ್ಲಿಗೆ. ಈ ರೀತಿಯಾಗಿ ನಾವು ವಿಭಾಗವನ್ನು ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ದೊಡ್ಡ ವಿದ್ಯೆ ಏನಲ್ಲ, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ನಮ್ಮಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಸ್ಟಾರ್ಟ್ ಮಾಡೋ ಅದ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರಿ. ಪರಿಪಕ್ವ ಇಲ್ಲದೆ ಇರತಕ್ಕಂತಹ ಮೆಂಟಾಲಿಟಿ ಅದು ಅಷ್ಟೇ. ಸೊ ಹೀಗಾಗಿ ಈ ಒಂದು ಎಲ್ಲಾ ರಾಶಿಗಳ ಮೇಲೂ, 12 ರಾಶಿಗಳ ಮೇಲೂ ಗ್ರಹಣದ ಛಾಯೆ ಬೀಳುತ್ತೆ. ಗ್ರಹಸ್ಥಿತಿಗಳು ಯಾವ್ಯಾವುದೇ ರೀತಿನಲ್ಲಿ ಇದ್ದರೂನು, ನಿಮ್ಗೆ ಹಲವರ ಕಡೆಗೆ ಅನುಕೂಲ ಅನಾನುಕೂಲಗಳಂತ ಇದ್ರೂ ಈ ಗ್ರಹಣದ ಛಾಯೆ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ನೋಡಿ, ನಮ್ಗೆ ಹೊಸ ವರ್ಷ ಪ್ರಾರಂಭವಾಗೋಕ್ ಮುಂಚಿತವಾಗಿಯೇ ಗ್ರಹಣ ಬಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕೆಟ್ಟದನ್ನು ತೊಲಗಿಸೋದಕ್ಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಗ್ರಹಣದ ಈ ವಿಚಾರ ಮಾಸ ಭವಿಷ್ಯಕ್ಕೆ ಬಂದಿರತಕ್ಕಂಥದ್ದು ಒಂದ್ ರೀತಿಯಾಗಿ ಒಂದ್ ಹಂತಕ್ಕೆ ಮಾಸ ಭವಿಷ್ಯ ಕಂ ಗ್ರಹಣ ಭವಿಷ್ಯ ಇದಾಗಿರುತ್ತೆ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಛಾಯೆ ಯಾವ ರೀತಿಯಾಗಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನ ನೋಡೋದಂತಹ ಸಂದರ್ಭದಲ್ಲಿ ನಿಮ್ಗೆ 6ನೇ ಮನೆಯಲ್ಲಿ ಇರ್ತಕ್ಕಂತಹ ರವಿ, ಕುಜ, ಬುಧ, ರಾಹು, ಅದೇ ರೀತಿಯಾಗಿ ನಿಮಗೆ 7ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿಯ ಸಂಚಾರ, ಇನ್ನು ನಿಮ್ಗೆ 10ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು, 12ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತು. ಇಲ್ಲಿ ರವಿಯು ನಿಮಗೆ 6 ಮತ್ತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರನು 7 ಮತ್ತು 8ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ 3ನೇ ತಾರೀಕು ನಡೀತಾ ಇರ್ತಕ್ಕಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವು ಗ್ರಹಣದ ರಾಶಿಯು 12ನೇ ರಾಶಿ ಆಗಿರೋದ್ರಿಂದ ಅತ್ಯಂತ ಅಶುಭದ ಫಲಗಳು ಕಾಯ್ತಾ ಇದ್ದಾವೆ. ತುಂಬಾ ಜಾಗೃತಿಯಾಗಿ ಇರಬೇಕು. ಜೊತೆಗೆ ನಿಮಗೆ ಧನಸ್ಥಾನದ ಮೇಲೆ ಕೇತುವಿನ ದೃಷ್ಟಿ ಬೇರೆ ಬಂದಿದೆ, ಅದು ಸಹ ನಿಮಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಈ ಒಂದು ಗ್ರಹಣ ಛಾಯೆ ಇರತಕ್ಕಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ, ಯುಗಾದಿ ಹಬ್ಬವೂ ಸಹ ಇದೇ ತಿಂಗಳಲ್ಲಿ ಇದೆ. ಹಾಗಾಗಿ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಶುಭಾಶಯಗಳನ್ನ ತಿಳಿಸ್ತಾ ರಾಶಿ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ. ನೋಡಿ, ದೇಹದಲ್ಲಿ ಅಸೌಖ್ಯಗಳು ಉಂಟಾಗತ್ತೆ, ಪ್ರಾಪಂಚಿಕ ಸುಖಗಳು ನಿಮಗೆ ಕಡಿಮೆ ಆಗ್ತಾ ಇರ್ತಕ್ಕಂತಹದ್ದು, ಜೀವನದಲ್ಲಿ ನೆಮ್ಮದಿಯನ್ನ ಕಳ್ಕೊಳ್ತೀರಿ, ಉತ್ತಮವಾಗಿರ್ತಕ್ಕಂತಹ ಧನ ಸಂಪಾದನೆ ಮಾಡುವಂತಹ ಎಲ್ಲ ದಾರಿಗಳು ಮುಚ್ಚಿ ಹೋಗತಕ್ಕಂತಹದ್ದು, ಅತ್ಯಧಿಕವಾದಂತಹ ಖರ್ಚು, ದುಂದು ವೆಚ್ಚಗಳು ಜಾಸ್ತಿ ಆಗುವಂತಹದ್ದು. ಏನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಒಂದು ಫ್ಲಾಟ್ ನೋಡ್ತಾ ಇರೋದಾಗ್ಲಿ, ಅಥವಾ ಪ್ಲಾಟ್ಗಳನ್ನ ನೋಡೋದಾಗ್ಲಿ, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನೋಡುವಂತಹದ್ದಾಗ್ಲಿ ಈ ತಿಂಗಳು ನೀವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಬೇಡಿ. ತುಂಬಾ ಜಾಗ್ರತೆ. ಈ ಒಂದು ಗ್ರಹಣದ ಛಾಯೆ ಬೇರೆ ಇರೋದ್ರಿಂದ, ಜೊತೆಗೆ ನಿಮ್ಗೆ ಶುಕ್ರನು ಅಷ್ಟಮ ಸ್ಥಾನಕ್ಕೆ ಸಂಚಾರವನ್ನ ಮಾಡೋದ್ರಿಂದ 25ನೇ ತಾರೀಕು ತುಂಬಾ ಹೊಡೆತಗಳನ್ನ ಕೊಡ್ಬೇಕಾಗತ್ತೆ. ಎಸ್ಪೆಷಲಿ ಹಣಕಾಸಿನ ವಿಚಾರ ತುಂಬಾ ಅಂದ್ರೆ ತುಂಬಾ ಜಾಗೃತೆಯಾಗಿರಿ. ನಿಮಗೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಏರುಪೇರುಗಳು ಉಂಟಾಗ್ತಕ್ಕಂತಹದ್ದು, ಧನಹಾನಿಗಳು ಉಂಟಾಗ್ತಕ್ಕಂಥದ್ದು, ದುಷ್ಟ ಜನರಿಂದ ಹಿಂಸೆಗಳು ಬರ್ತಕ್ಕಂತಹದ್ದು, ಆದಾಯಗಳು ಬಹಳ ವಿಳಂಬ ಆಗ್ತಕ್ಕಂಥದ್ದು,
ವಿರೋಧಿಗಳು ಬಹಳ ಉಪದ್ರ ಕೊಡ್ತಕ್ಕಂಥದ್ದು, ತೊಂದರೆ ತಾಪತ್ರಗಳನ್ನ ಉಂಟು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ನಡೀತಕ್ಕಂತಹ ಶುಭ ಕಾರ್ಯಗಳ ಮೇಲೆ ಪ್ರಭಾವವು ಹೆಚ್ಚಿಗೆ ಬೀರುತ್ತೆ. ಎಷ್ಟೋ ಬಾರಿ ಶುಭ ಕಾರ್ಯಗಳು ನಿಂತು ಹೋಗುವ ಸಾಧ್ಯತೆಯು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿದೆ. ನೀವು ನಂಬಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಕೈ ಕೊಡ್ತಕ್ಕಂತಹದ್ದು, ಎಲ್ಲ ಚೆನ್ನಾಗಿದೆ, ನಾನೆಲ್ಲ ಚೆನ್ನಾಗಿದ್ದೀನಿ ಅನ್ನುವಂತಹ ಸಂದರ್ಭದಲ್ಲೇ ಈ ಗ್ರಹಣದ ಪ್ರಭಾವಕ್ಕೆ ತುತ್ತಾಗ್ತಾ ಇದ್ದೀರಾ, ಜಾಗ್ರತೆ. ಸೊ ಗ್ರಹಣದ ಪ್ರಭಾವ ಇಲ್ಲ ಅಂತ ಹೇಳಿದಿದ್ರೆ ಬಹುಶಃ ನಿಮ್ಗೆ ಇಷ್ಟೊಂದು ಅಶುಭದ ಫಲಗಳ ನಿರೀಕ್ಷೆ ಖಂಡಿತ ನೀವು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ್ರೆ ನಿಮ್ಗೆ ಈ ಕಡೆ ಗ್ರಹಣದ ಪ್ರಭಾವಕ್ಕೆ ಸಿಕ್ಕಾಕೊಂಡಿದ್ದೀರಿ. ಜೊತೆಗೆ ನಿಮ್ಗೆ ರಾಶಿಯ 12ನೇ ಮನೆಯಲ್ಲಿ ಒಂದು ಗ್ರಹಣ ನಡೀತಾ ಇರೋದ್ರಿಂದಾಗಿ ಅದು ನಿಮ್ಗೆ ಬಹಳ ತಾಪತ್ರಗಳನ್ನ ಕೊಡುತ್ತೆ. 12ನೇ ಮನೆ ಅಂದ್ರೇನೆ ವ್ಯಯಸ್ಥಾನ, ಖರ್ಚುಗಳು, ವಿಪರೀತವಾಗಿರ್ತಕ್ಕಂತಹ ಯಾತ್ರೆ. ನಿಮ್ಮ ಲಾಭಾಧಿಪತಿ 12ನೇ ಮನೆಗೆ ಬಂದು ಅಲ್ಲಿ ಗ್ರಹಣ ಆಗುವಂತಹದ್ದು, ಕೇತು ಯುಕ್ತನಾಗಿ ಚಂದ್ರನು ಗ್ರಹಣ ಆಗ್ತಾ ಇದ್ದಾನೆ, ಗ್ರಹಣಗ್ರಸ್ತನಾಗ್ತಾ ಇದ್ದಾನೆ. ಹಾಗಾಗಿ ತುಂಬಾ ಅವಮಾನಗಳನ್ನ ಎದುರಿಸಬೇಕಾಗತ್ತೆ, ಕಷ್ಟಗಳು, ಜಾಗ್ರತೆ. ಈ ಒಂದು ತಿಂಗಳು ಎಷ್ಟು ಉಪಾಯವಾಗಿ ನೀವು ನಡಿಬೇಕು ಅಂದ್ರೆ ಅಷ್ಟು ಉಪಾಯವಾಗಿ ನಡಿಬೇಕು. ನಂಬಿಸಿ ಕುತ್ತಿಗೆ ಕುಯ್ದು ಬಿಡ್ತಾರೆ ಜನ. ಕನ್ಯಾ ರಾಶಿಯವರು ಮೊದಲೇ ಎಲ್ಲರನ್ನ ನಂಬಿಡ್ತೀರಾ, ಜಾಗೃತಿಯಾಗಿರಿ. ಕುಟುಂಬದಲ್ಲಿ ವಾದ ವಿವಾದಗಳು ಜಾಸ್ತಿ ಆಗುವಂಥದ್ದು, ಪರಜನರಿಂದ ತೊಂದರೆಗಳು ಉಂಟಾಗುತ್ತವೆ, ಕಿರುಕುಳಗಳು ಉಂಟಾಗ್ತಕ್ಕಂಥದ್ದು, ದೂರ ಪ್ರದೇಶಗಳಿಗೆ ವಿನಾಕಾರಣ ಒಂದು ಪ್ರಯಾಣವನ್ನ ಮಾಡ್ಬೇಕಾಗಿ ಬರ್ತದೆ. ಜೊತೆಗೆ ಈ ವರ್ಷ ನಾನು ಹೇಳಿದ ಹಾಗೆ ನಿಮ್ಗೆ ಈ ಕಡೆ ಶನಿ ಬಲವೂ ಇಲ್ಲ, ಗುರುಬಲ ಇರೋದನ್ನ ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸೋದು ಮರೆಯಕ್ ಹೋಗೋದು ಬೇಡ. ಗುರು ಶಾಂತಿ ಶನಿ ಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು 5ನೇ ತಿಂಗಳು 2026 ಒಂದು ಶುಭ ಭಾನುವಾರದ ಪೌರ್ಣಮಿ ದಿವಸ. ಭಾನುವಾರದ ಪೌರ್ಣಮಿ ದಿವಸ ವಿಶೇಷವಾಗಿ ನಾವು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ಬಂದು ನಿಮ್ಮ ಹೆಸರಿನಲ್ಲಿ ರಾಶಿ, ನಕ್ಷತ್ರ, ಗೋತ್ರದ ಸಂಕಲ್ಪವನ್ನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನೀವು ಧರಿಸಿಕೊಳ್ಳೋದ್ರಿಂದ ನಿಮಗೆ ಈ ಒಂದು ಗುರು 4ನೇ ಮನೆಯ ಪ್ರಭಾವದಿಂದ ಏನು ಅಶುಭ ಫಲಗಳು ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಜೊತೆಗೆ ನಿಮ್ ಜನ್ಮ ಜಾತಕದಲ್ಲಿ ಗುರುವಿನಿಂದ ಏನಾದ್ರೂ ಬರಬೇಕಾದಂತಹ ಫಲಗಳು ಬರದೇ ಹೋಗ್ತಾ ಇದ್ರೆ ಅದು ನಿಮಗೆ ಸಿಗುವ ಹಾಗಾಗತ್ತೆ. ಅದನ್ನ ಯಾವಾಗ್ಲೂ ಧರಿಸ್ಕೊಂಡಿರ್ಬೇಕು ದೇಹದಲ್ಲಿ, ಅಥವಾ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿದ್ರು ಅಡ್ಡಿ ಇಲ್ಲ. ಜೊತೆಗೆ ಅಕ್ಷತ ಪ್ರಸಾದವನ್ನು ಕೊಡ್ತೀವಿ. ಆ ಅಕ್ಷತೆಯನ್ನ ಸ್ವಲ್ಪ ನಿಮ್ಮ ಒಂದು ಪಾಕೆಟ್ ನಲ್ಲಿ ಮತ್ತು ಒಂದು ಸ್ವಲ್ಪ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಪೂಜೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಗುರುವಿನ ಆಶೀರ್ವಾದ ಸಿಗ್ತದೆ. ಇನ್ನು 12ನೇ ತಾರೀಕು 7ನೇ ತಿಂಗಳು 2026 ಜುಲೈನ ಈ ಒಂದು ವಿಶೇಷ ಪ್ರದೋಷದ ಸಂದರ್ಭದಲ್ಲಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಮಹಾಯಾಗದಲ್ಲಿ ನೀವು ಬಂದು ಪಾಲ್ಗೊಂಡು ನಿಮ್ಮ ಅನೇಕವಾಗಿರ್ತಕ್ಕಂತಹ ಶನಿ ದೋಷಗಳು 7.5 ನಡೀತಾ ಇದೆ ನಿಮ್ಗೆ ಈಗಾಗ್ಲೇ. ಅದ್ರ ಬಗ್ಗೆ ಯೋಚನೆ ಮಾಡಿ ಶನಿ ಶಾಂತಿಯನ್ನು ಸಹ ನೀವು ಅಲ್ಲಿ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ಶನಿದೇವರಿಗೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಮುಖಾಂತರವಾಗಿ ಅಭಿಷೇಕವನ್ನ ಮಾಡುವಂತಹ ಸುವರ್ಣ ಅವಕಾಶವನ್ನ ನಾವು ನಿಮಗೆ ಕಲ್ಪಿಸ್ತಾ ಇದ್ದೇವೆ. ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಬಹುದು. ಯಾರು ಬೇಕಾದ್ರೂ ಬಂದು ಈ ಗುರು ಶಾಂತಿ ಮತ್ತು ಶನಿ ಶಾಂತಿಗೆ ಪಾಲ್ಗೊಳ್ಬಹುದು. ಗುರು ಶಾಂತಿ ನಡೀತಕ್ಕಂತಹ ದಿನಾಂಕ 31/5/2026. ಅದೇ ರೀತಿಯಾಗಿ ಶನಿ ಶಾಂತಿಯು ನಡೀತಕ್ಕಂತಹ ಒಂದು ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026. ಸ್ಥಳ ಸ್ವಲ್ಪ ನಂತರದಲ್ಲಿ ನಾವು ಕೊಡ್ತೇವೆ. ಎರಡು ಸಹ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ನಡೀತಕ್ಕಂಥದ್ದು. ಎರಡರ ಒಂದು ಸಮಯ ಸಂದರ್ಭಗಳನ್ನ ನೋಡಿಕೊಂಡು ನಿಮಗೆ ತಿಳಿಸ್ಕೊಡ್ತೇವೆ. ಅದರ ಆಧಾರದಲ್ಲಿ ಆಯಾ ಕ್ಷೇತ್ರಕ್ಕೆ ಬಂದು ನೀವು ಮಾಡ್ಕೊಳ್ಳಿ, ಅನುಕೂಲಗಳು ಉಂಟಾಗ್ಲಿ. ಇದಕ್ಕಿರ್ತಕ್ಕಂಥದ್ದು ಶುಲ್ಕ ಒಬ್ಬರಿಗೆ 800 ರೂಪಾಯಿಗಳು. ಶನಿಯಾಗಕ್ಕೆ 800 ಮತ್ತು ಗುರುಯಾಗಕ್ಕೆ 800 ರೂಪಾಯಿಗಳು. ನೋಡಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗಿರ್ತಕ್ಕಂತಹ ದೋಷಗಳನ್ನ ನಾವು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಹೇಳಿದ ರೀತಿನಲ್ಲೇ ನೀವು ಮಾಡ್ಕೊಳ್ತಾ ಬನ್ನಿ. ಇನ್ನು ಶನಿ ಮಹಾಯಾಗದಲ್ಲಿ ನಿಮ್ಗೆ ಶನಿ ಶ್ರೀರಕ್ಷೆಯನ್ನು ಕೊಡ್ತೀವಿ. ಶನಿ ಶ್ರೀರಕ್ಷೆಯನ್ನ ನೀವು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಪ್ರತಿ ದಿವಸ ನಮಸ್ಕಾರಗಳನ್ನ, ಪ್ರತಿ ಶನಿವಾರದ ದಿವಸ ಅದಕ್ಕೆ ಧೂಪ ದೀಪಗಳನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಸೊ ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಸದ್ಯಕ್ಕೆ ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ. ಹೊಸ ಬಿಸ್ನೆಸ್ ಗಳಿಗೆ ನೀವು ಕೈ ಹಾಕಕ್ ಹೋಗೋದು ಬೇಡ. ಏನ್ ನಡೀತಾ ಇದೆ ಅದನ್ನ ಸುಮ್ಮನೆ ರನ್ ಮಾಡ್ಕೊಂಡು ಹೋಗಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ತುಂಬಾ ದುಡ್ಡು ಹಾಕೋದು ಅಥವಾ ಹೊಸದಾಗೆ ಏನೇನೋ ಪ್ರಯತ್ನಗಳು ಮಾಡೋದು, ಆ ರೀತಿಯಾಗೆಲ್ಲ ಮಾಡಕ್ ಹೋಗೋದು ಬೇಡಿ. ಸಾರ್ವಜನಿಕ ರಂಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ರಾಜಕಾರಣಿಗಳಾಗಿದ್ರೆ, ಸಮಾಜ ಸೇವಕರಾಗಿದ್ರೆ
ಅಥವಾ ಈ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂತಹ ಸ್ಥಿತಿಗತಿಗಳಲ್ಲಿ ನೀವಿದ್ರೆ ಸ್ವಲ್ಪ ಹುಷಾರು. ಮಾತುಗಳನ್ನು ಯಾರಿಗೂ ಕೊಡಕ್ ಹೋಗೋದು ಬೇಡ. ಈ ಒಂದು ಛಾಯೆ ಮುಗಿಯೋವರೆಗೂ ಸ್ವಲ್ಪ ಜಾಗ್ರತೆ 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 ಕನ್ಯಾ ರಾಶಿಯವರು. ಮತ್ತು ಯಾರಾದ್ರೂ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ರೆ, ಚಿಟ್ ಫಂಡ್ಸ್ ಗಳನ್ನ ನಡೆಸ್ತಾ ಇದ್ರೆ ಹುಷಾರು. ಯಾರಿಗಾದ್ರೂ ಈ ಚೀಟಿ ಗೀಟಿಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾರೆ, ಹುಷಾರು. ನಂಬಕ್ ಹೋಗ್ಬೇಡಿ ಈ ಒಂದು ತಿಂಗಳು. ಈ ಒಂದು ತಿಂಗಳಂತಲ್ಲ, ಯಾರದ್ದೇ ಆಗಿರ್ಲಿ, ನಿಮ್ಮ ಜಾಗ್ರತೆ ಒಳಗ್ ನೀವು ಜೀವನಾನ ನಡೆಸಿ ಅಷ್ಟೇ. ಅದು ನಿಮ್ಗೆ ಅನುಕೂಲಗಳನ್ನ ಮಾಡ್ಕೊಡ್ಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿಗಳು ಪರವಾಗಿಲ್ಲ, ಚೆನ್ನಾಗಾಗ್ತದೆ. ವಿದ್ಯಾಪ್ರಾಪ್ತಿಗೆ ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಅಂತಹ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳೆಲ್ಲ ಏನ್ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದ ಜೀವನನ ಸಾಗಿಸ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಒಂದು ಕನ್ಯಾ ರಾಶಿಯವರ ಗ್ರಹಣ ಭರಿತವಾಗಿರತಕ್ಕಂತಹ, ಗ್ರಹಣಗ್ರಸ್ತವಾಗಿರತಕ್ಕಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಮತ್ತು ಇನ್ನೇನು ನಮಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷ ಹೇಳೋ ಹಾಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ, ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದೆಷ್ಟೋ ಜೀವಿಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಈ ಒಂದು ಕೆಲಸ ಮಾಡೋದನ್ನ ಮರೆಯಕ್ ಹೋಗೋದು ಬೇಡ. ನಾವು ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ, ಪ್ರಕೃತಿಯನ್ನ ಉಳಿಸ್ಕೊಳ್ಳೋಣ, ಪ್ರಕೃತಿಯ ಜೊತೆಗೆ ಬದುಕೋಣ. ಪ್ರತಿ ಜೀವಿಯೂ ಅಷ್ಟೇ ಪ್ರಕೃತಿ ಜೊತೆಗೆ ಇದ್ದಾವೆ. ಮನುಷ್ಯನೇ ವಿಮುಖನಾಗಿ ಹೋಗ್ತಾ ಇರೋದು. ನೀವು ಮಾಡುವಂತಹ ಆ ಸಣ್ಣ ಕೆಲಸ ನಿಮ್ ಜೀವನನೂ ಬದಲಾವಣೆ ಮಾಡುತ್ತೆ. ಪ್ರಕೃತಿಯನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಪಶುಗಳನ್ನ ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಗೆ ಹರಸಿ ಹಾರೈಸ್ತಾನೆ. ಆಗ ಈ ಜಾತಕದ ಗೊಡವೆಗಳೇ ಬೇಕಾಗಿರೋದಿಲ್ಲ. ಆ ರೀತಿಯಾಗಿ ಬದುಕಿ ಬಾಳಿ. ಶುಭವಾಗ್ಲಿ. ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ, ಈ ಒಂದು ತಿಂಗಳು ನೀವು ಮಾಡ್ಕೊಳ್ಬೇಕಿರುವಂತದ್ದು ಶ್ರೀಕಂಠಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡಿ. ಶ್ರೀಕಂಠಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಶ್ರೀಕಂಠರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಉಂಟಾಗಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ವಿಷಯಗಳು, ನಂಜುಗಳು ನಾಶವಾಗಲಿ ಅಂತ ಹೇಳಿ ಆ ನಂಜುಂಡೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ಹೊಸ ಸಂವತ್ಸರದ ಶುಭಾಶಯಗಳೊಟ್ಟಿಗೆ ಮಾರ್ಚ್ನ ಮಾಸ ಭವಿಷ್ಯ ಇದಾಗಿತ್ತು. ಶುಭವಾಗ್ಲಿ, ಮಂಗಳವಾಗ್ಲಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.